ಕೇಳಕತ್ರಿ ಲವ್ ಮಾಡಿ ಅಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಂಗಿ ಲವ್ ಗಿವ್ ಮಾಡಕ್ ಹೋಗ್ಬೇಡ ಯವ್ವ. ಯಾಕಂದ್ರೆ ಹುಡುಗರು ಸರಿ ಇಲ್ಲ, ಜೀವನ ಚೆನ್ನಾಗಿರಂಗಿಲ್ಲ, ಹಂಗಿರಂಗಿಲ್ಲ ಹಿಂಗಿಲ್ಲ ಹಿಂಗಿಲ್ಲ ಅಂದ್ರಿ ಹುಡುಗರಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಂತ ಹೇಳಿದಿ ಯವ್ವ, ನೀನೇ ಹೇಳಿದಿವೆ. ಮತ್ತೆ ಇವಾಗ ಕೇಳಾಕತ್ರಿ ಹುಡುಗ ಪಸಂದ ಅದನ್ನ ಯಾವರ ಅಂತ ಹೇಳಿ ಅಲ್ವಾ, ನೀನೇ ಹೇಳಕತ್ತಿದ್ಯಲ್ಲ ನಮ್ಮ ದೂರದ ರಿಲೇಟಿವ್ ಒಬ್ಬಕ್ಕೆದಾಳ ಆಕಿ ದೊಡ್ಡ ದೊಡ್ಡ ಚಲೋ ಚಲೋ ಬ್ರ್ಯಾಂಡ್ ಹುಡುಗಗಳನ್ನ ಕರ್ಕೊಂಡು ಬರ್ತಾನ, ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಿದ್ದಿ ಅಲ್ಪ. ನೀ ಹೇಳ್ತಿದ್ದೆಲ್ಲ ಅಯ್ಯೋ ನಮ್ಮ ಕಾಸ್ಟ್ನೊಳಗೆ ಮದುವೆ ಮಾಡೋನು ದೊಡ್ಡ ದೊಡ್ಡ ಜನ ಇರ್ತಾರ, ಸಂಸ್ಕೃತ ಸಂಸ್ಕಾರ ಎಲ್ಲ ಹೊಂದಿರೋರು ಇರ್ತಾರ, ಆಮೇಲೆ ಹಣವಂತರು ಗುಣವಂತರು ಇರ್ತಾರ ಅಂತಂದಿರಿ. ಇವಾಗ ಗೊತ್ತಾಗತ್ತೇನ ಇವಾಗ ಕಡಿಮೆ ಅದಾರ ನಮ್ಮ ಕಾಸ್ಟ್ನೊಳಗೆ ಗುಣವಂತರು ಹಣವಂತರು ಅಂತೆ. ಅದು ಅಲ್ದ ಈಗ ನೋಡಕತ್ತೀನಲ್ಲ ಈಗ ಹೆಂಗಾಗೈತೆ ಅಂತಂದ್ರೆ ನಾವು ಅವ್ರ ಮನೆಗೆ ಹೋದ್ರೆ ನಾವು ಅವ್ರಿಗೆ ಕೆಲಸದಾರ ಬೇಡ, ಕೆಲಸದಾರ ಬದಲಿ ನಮ್ಮನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ನಾವು ಎಲ್ಲ ಕೆಲಸ ಮಾಡ್ಬೇಕು. ಅವ್ರ ಮಕ್ಳು ಕುಂಡಿ ತೊಳೆದಲ್ದ ಅವ್ರ ಮನೆಯವ್ರದೆಲ್ಲ ಮಾಡೋದಲ್ದ ಎಲ್ಲ ಮಾಡ್ಬೇಕು ನಾವೀಗ. ಅದು ಅಲ್ಲ ನಮ್ಮ ಅತ್ತಿ ಮಾವನ್ ಸಾಕೋದಲ್ಲ ಅವ ಹೊತ್ತಿರೋ ಮಗನ ನಾನು ಮಗನ ಥರ ನೋಡ್ಕೋಬೇಕು. ಆವಾಗ ಲವ್ ಮ್ಯಾರೇಜ್ ಮಾಡ್ಕೊತೀನಿ ಅಂತಂದ್ರೆ ಅದನ್ನಂತೂ ನನ್ನ ಹಣೆ ಬರದಿಂದ ಕಿತ್ತು ತೆಗೆದು ಹಾಕಿದ್ರಿ. ಇವಾಗ ಅರೇಂಜ್ ಮ್ಯಾರೇಜ್ ಮಾಡ್ಬೇಕು ಅನ್ಕೊಂಡ್ರೆ ಏನಿಲ್ಲ ಅಂತ ನಾ ಇವಾಗ ಹೇಳಕತ್ತೀನಿ. ಇನ್ನೂ ಸ್ವಲ್ಪ ದಿನ ನಾ ಇದ ಮನೆಯಾಗಿದ್ನಿ ಅಂದ್ರೆ ನಾನು ದೇವಿಯಾಗಿ ಹೊರಗೆ ಹೋಗ್ತೀನಿ. ಹೊರಗೆ ಹೋದ್ನಿ ಅಂದ್ರೆ ಸಾಕು ಕೇಳ್ತಾರೆ ಯಾವಾಗ ಮದುವೆ ಆಕ್ಯವ್ವ, ಯಾವಾಗ ಮಕ್ಳು ಹೇರ್ಕೊಡ್ತೇಯವ್ವ ಅಂತೇಳಿ. ಅವ್ರಿಗಂತೂ ಕೆಲಸ ಇರಂಗಿಲ್ಲ, ಬರೀ ನಮ್ಮ ತಲೆ ಬೇರೆ ಧರ್ಮ ಜೀವನದಾಗ ಏನೈತೆ ಅನ್ನೋದಾಗ ಕೇಳೋದವ್ರದ್ದು. ಇಲ್ಲ ಸನ್ಯಾಸಿ ಸತ್ವ ಸ್ವೀಕರಿಸ್ತೀನಲ್ಲ ಅವಾಗ ಎಲ್ಲರೂ ಬಂದು ನನ್ನ ಪಾದಾರ ನಮಸ್ಕಾರಮ್ಮ ನಮಸ್ಕಾರ ಅನ್ಕೊಂತವ್ರ. ಅವಾಗ ನಿಮಗೆ ಗೊತ್ತಾಗುತ್ತೆ. ಅರೇಂಜ್ ಮ್ಯಾರೇಜ್ ಮೊದಲ ಲವ್ ಮ್ಯಾರೇಜ್ ಬೇಡ ಅಂದ್ರೆ ಈಗ ಅರೇಂಜ್ ಮ್ಯಾರೇಜ್ ಮಾಡೋದು ಹುಡುಗ ಸಿಗೋಲ್ಲ ನಿಮಗೆ. ಎಂಥವ್ನಾರ ತೊಗೊಂಡು ಬರ್ತೀರಿ ಏನಾರು ಮಾಡ್ತೀರಿ ನೋಡುವ, ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ನಿಮಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ತೀನಿ, ಇಲ್ಲಾಂದ್ರೆ ಹೆಂಗಾದ್ರೆ ಸನ್ಯಾಸಿ ವೇಷ ದರ್ಶಿನಿ ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಷ್ಟ ನೋಡು.